ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು 15 ಜುಲೈ 2017. ಇವತ್ತಿನ ಪ್ರಚಲಿತ ಘಟನೆಗಳನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಬಹಳಷ್ಟು ಜನ PDF ಅನ್ನು ಹೇಗೆ ಡೌನ್ಲೋಡ್ ಮಾಡಬೇಕಂತ ಕೇಳ್ತಾ ಇದ್ದಾರೆ. ನಿನ್ನೆಯೂ ಸಹಿತ ಇದರ ಬಗ್ಗೆ ಡಿಸ್ಕಸ್ ಅನ್ನು ಮಾಡಿದ್ದೆ, ನಾನು ಇದರ ಬಗ್ಗೆ ಹೇಳಿದೆ. ಆದರೂ ಸಹಿತ ಬಹಳಷ್ಟು ಜನ ಇನ್ನೂ ಕಮೆಂಟ್ಸಲ್ಲಿ ಹೇಗೆ PDF ಅನ್ನು ಡೌನ್ಲೋಡ್ ಮಾಡಬೇಕಂತ ಕೇಳ್ತಾ ಇದ್ದಾರೆ. ನೋಡಿ, PDF ಡೌನ್ಲೋಡ್ ಮಾಡಬೇಕಾದ್ರೆ ನೀವು ಫೇಸ್ಬುಕ್ ಪೇಜಲ್ಲಿ KPC ಟ್ಯೂಟರ್ ಏನಂತ ಒಂದು ಪೇಜ್ ಇದೆ, ಅದನ್ನು ಲೈಕ್ ಮಾಡಬೇಕು. ಅಲ್ಲಿ ನಿಮಗೆ ಲಿಂಕನ್ನು ಪ್ರೊವೈಡ್ ಮಾಡಲಾಗಿರುತ್ತೆ. ಅಥವಾ ಟೆಲಿಗ್ರಾಮನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಟೆಲಿಗ್ರಾಮನ್ನು ಡೌನ್ಲೋಡ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು, ಪ್ಲೇಸ್ಟೋರ್ಗೆ ಹೋಗಿ, ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಪ್ಲೇಸ್ಟೋರ್ಗೆ ಹೋಗಿ ಟೆಲಿಗ್ರಾಮನ್ನು ಸರ್ಚ್ ಕೊಟ್ಟರೆ ಟೆಲಿಗ್ರಾಮ್ ಒಂದು ಆ್ಯಪ್ ಬರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಡ್ರಿ. ನಂತರ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಡ್ರಿ. ಅದರಲ್ಲಿ ಹೇಗೆ ವಾಟ್ಸಪ್ ಹೇಗೆ ಕ್ರಿಯೇಟ್ ಮಾಡ್ತೀರಿ ಆ ಥರ ಟೆಲಿಗ್ರಾಮ್ ಒಂದು ಆ್ಯಪು. ಅಲ್ಲಿ ನಿಮಗೆ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಡ್ಲೆ @KPC ಟ್ವಿಟರ್ ಅಂತ ಸರ್ಚ್ ಬಾಕ್ಸಲ್ಲಿ ಕೊಟ್ಟಾಗ ನನ್ನ ಚಾನಲ್ನ ನಿಮಗೆ ಫೌಂಡ್ ಆಗುತ್ತೆ. ಅದರಲ್ಲಿ ಜಾಯ್ನ್ ಆದರೆ ನೀವು ಅಲ್ಲಿ ನಿಮಗೆ ಈ ಒಂದು PDF ಲಿಂಕನ್ನು ಕೊಟ್ಟಿಲಾಗುತ್ತೆ. ಆ PDF ಅನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿ ಯೂಟ್ಯೂಬ್ ಏನು ಪ್ಲೇ ಮಾಡ್ತಾ ಇರ್ತೀರಾ, ಆ ಯೂಟ್ಯೂಬ್ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ. ಇಲ್ಲಿ ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸ್ತೀನಿ. ವಿಡಿಯೋ ಪ್ಲೇ ಆಗಬೇಕಾದ್ರೆ ನಿಮಗೆ ಈ ಥರ ಬರುತ್ತೆ. ಮೇಲೆ ವಿಡಿಯೋ ಪ್ಲೇ ಆಗ್ತಾ ಇರುತ್ತೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಅದರ ಕೆಳಗಡೆ ಈ ಥರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟು ಡೌನ್ಲೋಡ್ PPT ಕ್ಲಿಕ್ ಆನ್ ಬಿಲೋ ಲಿಂಕ್ ಅಂತ ಇದೆ. ಅಂದರೆ ಇಲ್ಲಿ ಲಿಂಕನ್ನು ಕೊಡಲಾಗಿದೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಬೇರೆ ಪೇಜ್ಗೆ ಹೋಗುತ್ತೆ. ಅಲ್ಲಿ PDF ಅನ್ನು ನಿಮಗೆ ಸಿಗುತ್ತೆ. ನಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿ ಇಲ್ಲಿ ಲಿಂಕ್ಸನ್ನು ಕೊಟ್ಟಿದ್ದೆ, ಫೇಸ್ಬುಕ್ ಮತ್ತು ಟೆಲಿಗ್ರಾಮ್ ಎರಡೂ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ಫೇಸ್ಬುಕ್ಗೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ, ಟೆಲಿಗ್ರಾಮ್ಗೋಸ್ಕರ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಅದೇ ರೀತಿ ನಾನು ಆ್ಯಕ್ಚುಲಿ ಈ ಒಂದು ಡಿಸ್ಕಷನ್ನ ಸ್ಟಾರ್ಟ್ ಮಾಡಿದ್ದು ಜೂನ್ ಎಂಡಲ್ಲಿ, ಅಂದರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ ಇಲ್ಲಿಯವರೆಗೆ ಏನು ಡಿಸ್ಕಷನ್ ಮಾಡಿದ್ದೆ ಅದರ PDFಗಳನ್ನು ಒಂದೇ ಕಡೆ ಜೋಡಿಸಿ ನಿಮಗೆ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ಯಾರ್ಯಾರು ಇಲ್ಲಿವರೆಗೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅವರು ಸಹಿತ ಡೌನ್ಲೋಡ್ ಮಾಡಿಕೊಡ್ರಿ. ಓಕೆ. ಮಲೇರಿಯಾ ನಿರ್ಮೂಲನೆಗೆ ರಾಷ್ಟ್ರೀಯ ಕಾರ್ಯತಂತ್ರ. ಕೇಂದ್ರ ಸರ್ಕಾರದವರು ನಮ್ಮ ದೇಶದಲ್ಲಿ ಮಲೇರಿಯಾ ರೋಗವನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ಒಂದು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡಿದರೆ ಆ ಯೋಜನೆ ಹೆಸರು ಮಲೇರಿಯಾ ನಿರ್ಮೂಲನಾ ಕಾರ್ಯತಂತ್ರ ಯೋಜನೆ. ಈ ಯೋಜನೆ ಮುಖಾಂತರ 2027 ಒಳಗೆ ಈ ಒಂದು ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಈ ಯೋಜನೆಯ ಒಂದು ಅವಧಿ 5 ವರ್ಷ. ಅಂದರೆ 5 ವರ್ಷಗಳಲ್ಲಿ ಈ ಯೋಜನೆಯನ್ನು ದೇಶದ ವಿವಿಧ ಭಾಗಗಳಲ್ಲಿ ಹಂತ ಹಂತವಾಗಿ ಜಾರಿಗೊಳಿಸಲಾಗುತ್ತದಂತೆ. ಇದರಲ್ಲಿ ಮುಖ್ಯವಾಗಿ ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಮಿಜೋರಾಂ ಮತ್ತು ತ್ರಿಪುರಾ ರಾಜ್ಯಗಳಲ್ಲಿ ಈ ಒಂದು ಯೋಜನೆಗೆ ಹೆಚ್ಚಿನ ಒತ್ತು ನೀಡಲಾಗ್ತದಂತೆ. ಯಾಕೆಂದರೆ ಈ ರಾಜ್ಯಗಳಲ್ಲಿ ದೇಶದ 90%ಗಿಂತ ಹೆಚ್ಚು ಮಲೇರಿಯಾ ಪ್ರಮಾಣ ಇದೆಯಂತೆ. ಹಾಗಾಗಿ ಆ ಮಲೇರಿಯಾ ಪ್ರಮಾಣ ತಡೆಗೋಸ್ಕರ ಈ ರಾಜ್ಯಗಳಿಗೆ ಹೆಚ್ಚಿನ ಒತ್ತನ್ನು ಈ ಒಂದು ಯೋಜನೆ ಮುಖಾಂತರ ಕೊಡಲಾಗುತ್ತದಂತೆ. ಈ ಯೋಜನೆ ಮುಖಾಂತರ ಸೊಳ್ಳೆ ಕಚ್ಚದಂತೆ ನೆಟ್ಗಳನ್ನು ಬಳಸುವುದಂತೆ, ಒಳಾಂಗಣ ಸ್ಪ್ರೇ ಮುಂತಾದ ಹಲವಾರು ಸೌಲಭ್ಯಗಳನ್ನು ಈ ಒಂದು ಯೋಜನೆ ಮುಖಾಂತರ ಈ ರಾಜ್ಯಗಳಿಗೆ ನೀಡಲಾಗುತ್ತಂತೆ. ನಮ್ಮ ಭಾರತ ಈ ಒಂದು ಮಲೇರಿಯಾ ರೋಗದಿಂದ ಬಳಲುತ್ತಿರುವ ವಿಶ್ವದ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆಯಂತೆ. ಸಹಕಾರಿ ಸಂಘಗಳ ಚುನಾವಣೆಗೆ ಶೈಕ್ಷಣಿಕ ಅರ್ಹತೆ. ರಾಜಸ್ಥಾನ ಸರ್ಕಾರ ಆ ರಾಜ್ಯದಲ್ಲಿ ಯಾರಾದರೂ ಗ್ರಾಮೀಣ ಸಹಕಾರಿ ಸಂಘಗಳು ಅಥವಾ ಇತರ ಸಹಕಾರಿ ಸಂಸ್ಥೆಗಳ ಚುನಾವಣೆಗೆ ಸ್ಪರ್ಧಿಸಬೇಕಂದ್ರೆ ಆ ಅಭ್ಯರ್ಥಿಗಳು ಕನಿಷ್ಠ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕಂತ ಈ ಒಂದು ಯೋಜನೆ, ಈ ಒಂದು ಕ್ರಮವನ್ನು ಕಡ್ಡಾಯವಾಗಿ ರಾಜಸ್ಥಾನ ಸರ್ಕಾರ ಹೊರಡಿಸಿದೆ. ಈ ಚುನಾವಣೆಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾಗಬೇಕಂದ್ರೆ ವಿದ್ಯಾರ್ಹತೆ 5ರಿಂದ 8ನೇ ತರಗತಿ ಹೊಂದಿರಬೇಕು. ಪ್ರಾಥಮಿಕ ಸಮಿತಿಯ ಸದಸ್ಯರಿಗೆ ಕನಿಷ್ಠ ವಿದ್ಯಾರ್ಹತೆ 8ನೇ ತರಗತಿ, ಜಿಲ್ಲಾ ಮಟ್ಟದ ಸಮಿತಿಗೆ 10ನೇ ತರಗತಿ, ರಾಜ್ಯ ಮಟ್ಟದ ಸಮಿತಿಗೆ ಪದವಿಯನ್ನು ಅವರು ಪಡೆದುಕೊಂಡಿರಬೇಕಂತೆ. ಈ ಥರ ಒಂದು ಯೋಜನೆ, ಈ ಥರ ಒಂದು ಕ್ರಮವನ್ನು ಮೊಟ್ಟ ಮೊದಲ ಬಾರಿಗೆ ತಂದ ರಾಜ್ಯ ರಾಜಸ್ಥಾನ ಸರ್ಕಾರ ಅಂತೆ. ಈ ನಿಟ್ಟಿನಲ್ಲಿ ರಾಜ್ಯ ಸಹಕಾರಿ ಸಂಘಗಳ ನಿಯಮ 2003 ತಿದ್ದುಪಡಿ ಮಾಡಿ ಈ ಹೊಸ ನಿಯಮಗಳನ್ನು ರಾಜಸ್ಥಾನ ಸರ್ಕಾರ ಜಾರಿಗೆ ಗೊಳಿಸ್ತಾ ಇದಂತೆ. ದೇಶೀಯ ಡಾಪ್ಲರ್ ರೆಡಾರ್ ಸ್ಥಾಪನೆ. ದೇಶೀಯವಾಗಿ ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅವರು ಇಸ್ರೋ ತಂತ್ರಜ್ಞಾನದ ಒಂದು ನೆರವಿನೊಂದಿಗೆ ಆವರ್ತನ ಶ್ರೇಣಿಯ ಫ್ರೀಕ್ವೆನ್ಸಿ ಒಂದು ಶ್ರೇಣಿಯ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ಅವರು ಕೇರಳದ ಕೊಚ್ಚಿ ಸಮೀಪದ ಪಲ್ಲೂರು ತೀರದಲ್ಲಿ ಸ್ಥಾಪಿಸಲಾಗಿದಂತೆ.
ಈ ನಮ್ಮ ದೇಶದಲ್ಲಿ ಈಗಾಗಲೇ ಈ ಒಂದು ಮಾದರಿಯ 27 ರೆಡಾರ್ಗಳು ಆಲ್ರೆಡಿ ಸ್ಥಾಪಿಸಲಾಗಿದೆ. ಇದು ಈ ಒಂದು ಹೊಸ ರೆಡಾರ್ ಅನ್ನ ಈಗ ಸ್ಥಾಪನೆ ಮಾಡಿದೆ. ಅದರ ಹೆಸರು ಡಾಪ್ಲರ್ ರೆಡಾರ್. ಸೊ ಈ ಎಸ್ ಆವರ್ತನೆಯ ಶ್ರೇಣಿಯ ರೆಡಾರ್ಗಳು ಇದಾವೆ, ಹೊಸದಾಗಿ ಸ್ಥಾಪಿಸಲಾದ ಎಸ್ ಫ್ರೀಕ್ವೆನ್ಸಿ ಶ್ರೇಣಿಯ ಈ ರೆಡಾರ್ಗಳು ಬಿರುಗಾಳಿ, ಚಂಡಮಾರುತ ಮತ್ತು ಇತರೆ ಹವಾಮಾನಕ್ಕೆ ಸಂಬಂಧಿಸಿದ ತೀವ್ರ ಸ್ಥಿತಿಗಳನ್ನು 500 ಕಿಲೋಮೀಟರ್ ದೂರದಿಂದ ಗ್ರಹಿಸಿ ಮಾಹಿತಿಯನ್ನ ನೀಡಬಲ್ಲ ಒಂದು ಸಾಮರ್ಥ್ಯವನ್ನ ಈ ಡಾಪ್ಲರ್ ರೆಡಾರ್ ಹೊಂದಿದಂತೆ. ಸೊ ಈ ಡಾಪ್ಲರ್ ರೆಡಾರ್ ಅನ್ನ ದೇಶೀಯವಾಗಿ ಸ್ಥಾಪನೆ ಮಾಡಲಾಗಿದೆ. ಸ್ಥಾಪನೆ ಮಾಡಿದ್ದು ಎಲ್ಲಂದ್ರೆ ಕೇರಳದ ಪಶ್ಚಿಮ ಕೊಚ್ಚಿ ಸಮೀಪದ ಪಲ್ಲೂರುತಿಯಲ್ಲಿ. ನೆನಪಿಟ್ಕೊಡ್ರಿ, ಕೇರಳದ ಪಶ್ಚಿಮ ಕೊಚ್ಚಿ ಸಮೀಪದ ಪಲ್ಲೂರುತಿಯಲ್ಲಿ ಇದನ್ನ ಸ್ಥಾಪಿಸಲಾಗಿದೆ. ಇದನ್ನ ಸ್ಥಾಪನೆ ಮಾಡಿದವರು, ನಿರ್ಮಾಣ ಮಾಡಿದವರು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BL ಅವರು. ಸಹಾಯವನ್ನು ತಗೊಂಡಿದ್ದು ಇಸ್ರೋ ತಂತ್ರಜ್ಞಾನದ ನೆರವಿನೊಂದಿಗೆ. ಓಕೆ, ಸರಸ್ವತಿ ಎ ಸೂಪರ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್. ಭಾರತೀಯ ಒಂದು ಗ್ರೂಪ್ ವಿಜ್ಞಾನಿಗಳು ಮ್ಯಾಸಿವ್ ಸೂಪರ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್, ಮಹಾ ಒಂದು ಸಮೂಹದ ಗ್ಯಾಲಕ್ಸಿಯನ್ನ ಡಿಸ್ಕವರ್ ಮಾಡಿದರೆ ಅದಕ್ಕೆ ಸರಸ್ವತಿ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಈ ಒಂದು ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿ 4 ಬಿಲಿಯನ್ ಲೈಟ್ ಇಯರ್ಸ್ ಅವೇ ಇದೆಯಂತೆ, ದೂರ ಇದೆಯಂತೆ. ಇದು ಇಲ್ಲಿಯವರೆಗೆ ಡಿಸ್ಕವರ್ ಆಗಿದ್ರಲ್ಲಿ ಅತ್ಯಂತ ದೊಡ್ಡ ಲಾರ್ಜೆಸ್ಟ್ ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿ ಇದಾಗಿದೆ ಅಂತೆ. ಈ ಆಸ್ಟ್ರೋನಮರ್ಸ್ ಡಿಸ್ಕವರ್ ಮಾಡಿದರೆ ಈ ಒಂದು ಗ್ಯಾಲಕ್ಸಿನ ಆಸ್ಟ್ರೋನಮರ್ಸ್, ಆ ವಿಜ್ಞಾನಿಗಳು ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ ಪುಣೆ, ಈ ಎರಡೂ ಸಂಸ್ಥೆಗಳಿಗೆ ಅವರು ಬಿಲಾಂಗ್ ಆಗಿದ್ದಾರೆ. ಈ ಎರಡೂ ಸಂಸ್ಥೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಫಸ್ಟ್ ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿ ಡಿಸ್ಕವರ್ ಮಾಡಿದ್ದು ಅದರ ಹೆಸರು ಶಾಪ್ಲಿ ಸೂಪರ್ ಕ್ಲಸ್ಟರ್. ಅದು 1989ರಲ್ಲಿ ಡಿಸ್ಕವರ್ ಮಾಡಲಾಗಿದೆ ಅಂತೆ. ನಂತರ ಎರಡನೇ ಒಂದು ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿಯನ್ನ ಡಿಸ್ಕವರ್ ಮಾಡಿದ್ದು ಅದು 2003ರಲ್ಲಿ ಸ್ಲೋನ್ ಗ್ರೇಟ್ ವಾಲ್ ಅಂತ ಅದಕ್ಕೆ ಹೆಸರಿಡಲಾಗಿದೆ. ಇನ್ನೊಂದು ಮಿಲ್ಕಿ ವೇ ಗ್ಯಾಲಕ್ಸಿ, ಇದು ಲ್ಯಾನಿಯಕಿಯಾ ಸೂಪರ್ ಕ್ಲಸ್ಟರ್ನ ಒಂದು ಪಾರ್ಟು. ಇದನ್ನು ಡಿಸ್ಕವರ್ ಮಾಡಿದ್ದು 2014ರಲ್ಲಿ. ನಂತರ ಈಗ ಸೂಪರ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್, ಅದಕ್ಕೆ ಹೆಸರು ಸರಸ್ವತಿ ಅಂತ ಹೆಸರು ಕೊಟ್ಟಿದ್ದಾರೆ. ಇದು ಅತ್ಯಂತ ಲಾರ್ಜೆಸ್ಟ್ ಮತ್ತು ಬಹಳ ದೂರ ಇರುವ ಒಂದು ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿ. ಅದರ ಹೆಸರು ಸರಸ್ವತಿ. ಓಕೆ, ಇದು ಚಿತ್ರದಲ್ಲಿ ನೋಡಿ, ಇದು ಸೂಪರ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸಿ ಸರಸ್ವತಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಅತ್ಯಂತ ಒಂದು ದೊಡ್ಡ ಲಾರ್ಜೆಸ್ಟ್ ಸೂಪರ್ ಕ್ಲಸ್ಟರ್ ಗ್ಯಾಲಕ್ಸಿ ಇದು. ಓಕೆ, ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್, ಈ ಒಂದು ಸಂಸ್ಥೆ ಆಟೋನಮಸ್ ಇನ್ಸ್ಟಿಟ್ಯೂಟ್, ಆಟೋನಮಸ್ ಸಂಸ್ಥೆ. ಇದನ್ನು ಸೆಟಪ್ ಮಾಡಿದವರು ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್. ಇದರ ಮುಖಾಂತರ ಈ ಆಸ್ಟ್ರೋನಮಿ ಮತ್ತು ಆಸ್ಟ್ರೋಫಿಸಿಕ್ಸ್ಗೆ ಸಂಬಂಧಪಟ್ಟ ಸಂಶೋಧನೆ ಮತ್ತು ಅದರ ಬಗ್ಗೆ ಪ್ರಮೋಷನ್ ಮಾಡೋದು, ಗ್ರೋತ್ ಅನ್ನು ಮಾಡೋದು ಈ ಒಂದು ಸಂಸ್ಥೆಯ ಒಂದು ಮುಖ್ಯ ಉದ್ದೇಶ. ಅದೇ ರೀತಿ ಇನ್ನೊಂದೇನೆಂದರೆ ಈ ಆಸ್ಟ್ರೋಫಿಸಿಕ್ಸ್ ಮತ್ತು ಆಸ್ಟ್ರೋನಮಿಯನ್ನು ಡೆವಲಪ್ ಮಾಡೋಕ್ಕೋಸ್ಕರ ಟೀಚಿಂಗ್ ಮಾಡೋದು, ರಿಸರ್ಚ್ ಸಂಶೋಧನೆಯನ್ನು ಕೈಗೊಳ್ಳೋದು ಈ ಒಂದು ಯೂನಿವರ್ಸಿಟಿ ಮೂಲಕ. ಇದರ ಕ್ಯಾಂಪಸ್ ಇರೋದು ಪುಣೆಯಲ್ಲಿ. ಇಲ್ಲಿನ ಸೈಂಟಿಸ್ಟ್ಗಳು ಆಸ್ಟ್ರೋಫಿಸಿಕ್ಸ್ ಮತ್ತು ಫಿಸಿಕ್ಸ್ಗೆ ಸಂಬಂಧಪಟ್ಟ ಏರಿಯಾಗಳಲ್ಲಿ ಸಂಶೋಧನೆ ಕೈಗೊಳ್ತಾರೆ. ಅದೇ ರೀತಿ ಕ್ವಾಂಟಮ್ ಗ್ರಾವಿಟಿ, ಕಾಸ್ಮೊಲಜಿ, ಗ್ರಾವಿಟೇಷನಲ್ ವೇವ್ಸ್, ಆಪ್ಟಿಕಲ್ ಆ್ಯಂಡ್ ರೇಡಿಯೋ ಆಸ್ಟ್ರೋನಮಿ, ಸೋಲಾರ್ ಸಿಸ್ಟಮ್ ಫಿಸಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟಲ್ ರಿಸರ್ಚ್ ಫೀಲ್ಡ್ಗಳಲ್ಲಿ ಸಂಶೋಧನೆ ಈ ಒಂದು ಸಂಸ್ಥೆ, ಈ ಒಂದು ಯೂನಿವರ್ಸಿಟಿ ಕೈಗೊಳ್ಳುತ್ತಂತೆ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಪುಣೆಯಲ್ಲಿ. ಇದರ ಡೈರೆಕ್ಟರ್ ಸೋಮಕ್ ರಾಯ್ ಚೌಧರಿ. ಎಸ್ಟಾಬ್ಲಿಷ್ ಆಗಿದ್ದು 1988ರಲ್ಲಿ. ಇದು ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್, ಸಂಶೋಧನಾ ಸಂಸ್ಥೆ, ಇಂಟರ್ ಯೂನಿವರ್ಸಿಟಿ ಸೆಂಟರ್ ಫಾರ್ ಆಸ್ಟ್ರೋನಮಿ ಅಂಡ್ ಆಸ್ಟ್ರೋಫಿಸಿಕ್ಸ್. ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ IISERS, ಈ ಇನ್ಸ್ಟಿಟ್ಯೂಟ್ ಒಂದು ಗ್ರೂಪ್ ಆಫ್ ಪ್ರೀಮಿಯರ್ ಸೈನ್ಸ್ ಎಜುಕೇಶನ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ನಮ್ಮ ಭಾರತದಲ್ಲಿದೆ. ಅಂದರೆ ಟೋಟಲ್ ಆಗಿ 7 ಸಂಸ್ಥೆಗಳು, 7 ಇನ್ಸ್ಟಿಟ್ಯೂಟ್ಗಳು ನಮ್ಮ ಭಾರತದಲ್ಲಿದ್ದಾವಂತೆ. ಅವು ಎಲ್ಲಿಲ್ಲ ಅಂದರೆ ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಪಂಜಾಬ್, ಮಧ್ಯಪ್ರದೇಶ್, ಕೇರಳ, ಆಂಧ್ರ ಪ್ರದೇಶ್ ಮತ್ತು ಒಡಿಶಾದಲ್ಲಿವೆ. ಈ ಇನ್ಸ್ಟಿಟ್ಯೂಟನ್ನು ಒಂದು ಪಾರ್ಲಿಮೆಂಟಲ್ಲಿ ಆ್ಯಕ್ಟನ್ನು ಪಾಸ್ ಮಾಡೋ ಮೂಲಕ, ಡಿಕ್ಲೇರ್ ಮಾಡೋ ಮೂಲಕ ಇದನ್ನು ಫಾರ್ಮ್ ಮಾಡಲಾಗಿದೆ, ಕ್ರಿಯೇಟನ್ನು ಮಾಡಲಾಗಿದೆ. ಮಿನಿಸ್ಟ್ರಿ ಆಫ್ ವುಮೆನ್ ರಿಸರ್ಚ್ ಡೆವಲಪ್ಮೆಂಟ್ ಅಂಡರಲ್ಲಿ ಇದು ಬರುತ್ತೆ. ಓಕೆ, ವಾರಣಾಸಿಯಲ್ಲಿ ಅಕ್ಕಿ ಸಂಶೋಧನಾ ಸಂಸ್ಥೆ ಸ್ಥಾಪನೆಗೆ ಅನುಮೋದನೆ. ವಾರಣಾಸಿಯಲ್ಲಿ ರಾಷ್ಟ್ರೀಯ ಬೀಜ ಸಂಶೋಧನಾ ಮತ್ತು ತರಬೇತಿ ಕೇಂದ್ರದ ಒಂದು ಕ್ಯಾಂಪಸ್ ಇದೆ. ಆ ಕ್ಯಾಂಪಸ್ನಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಮತ್ತು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ ಸ್ಥಾಪಿಸೋಗೋಸ್ಕರ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿದಂತೆ. ಈ ಅಕ್ಕಿ ಸಂಶೋಧನೆಗೆ ಸಂಬಂಧಪಟ್ಟಂತ ಅತ್ಯುನ್ನತ ಸಂಸ್ಥೆ ಈ ಒಂದು ಸಂಸ್ಥೆ ಆಗಲಿದಂತೆ. ಅದೇ ರೀತಿ ಇಲ್ಲಿ
ಧಾನ್ಯ ಮತ್ತು ಒಣ ಹುಲ್ಲಿನ ಸ್ಥಿತಿಯನ್ನು ಅಳೆಯಲು ಭಾರೀ ಲೋಹದ ಒಂದು ಪ್ರಯೋಗಗಳನ್ನು ಈ ಒಂದು ಸಂಸ್ಥೆ ಒಳಗೊಂಡಿರುತ್ತಂತೆ. ಸೊ ಪೂರ್ವ ಭಾರತದಲ್ಲಿ ಅಂದರೆ ಈಸ್ಟ್ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಒಂದು ಅಂತಾರಾಷ್ಟ್ರೀಯ ಈ ಒಂದು ಸಂಸ್ಥೆ ಆಗಲಿದಂತೆ, ಒಂದು ಕೇಂದ್ರ ಆಗಲಿದೆ. ಅದು ಅಕ್ಕಿಗೆ ಸಂಬಂಧಪಟ್ಟ ಒಂದು ಸಂಸ್ಥೆ. ಇಲ್ಲಿ ಅಕ್ಕಿ ಉತ್ಪಾದನೆ ಸರಬರಾಜು ಮಾಡಲಿ ಮತ್ತು ಪೋಷಿಸುವಲ್ಲಿ ಒಂದು ಪ್ರಮುಖ ಪಾತ್ರ ಈ ಒಂದು ಅಂತಾರಾಷ್ಟ್ರೀಯ ಕೇಂದ್ರ ಸಂಸ್ಥೆ ಆಗಲಿದೆ ಅಂತೆ. ಸೊ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ ಐಸಾರ್ಕ್ ಇದು ವಿಶೇಷ ಅಕ್ಕಿ ಪ್ರಭೇದ ಬೆಳೆಸಲು ಸಹಾಯವನ್ನು ಮಾಡುತ್ತಂತೆ, ಈ ಒಂದು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರ. ಸೊ ನೆನ್ಪಿಟ್ಕೊಡ್ರಿ, ವಾರಾಣಸಿಯಲ್ಲಿ ಏನು ರಾಷ್ಟ್ರೀಯ ಬೀಜ ಸಂಶೋಧನಾ ಮತ್ತು ತರಬೇತಿ ಕೇಂದ್ರದ ಒಂದು ಕ್ಯಾಂಪಸ್ ಏನಿದೆ, ಅಲ್ಲಿ ಅಂತಾರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಮತ್ತು ದಕ್ಷಿಣ ಏಷ್ಯಾ ಪ್ರಾದೇಶಿಕ ಕೇಂದ್ರವನ್ನು ಸ್ಥಾಪಿಸೋಸ್ಕರ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಸೊ ಈ ಎರಡೂ ಸಂಸ್ಥೆಗಳು ಅಕ್ಕಿಗೆ ಸಂಬಂಧಪಟ್ಟ ಸಂಸ್ಥೆಗಳು. ನ್ಯಾಷನಲ್ ಕ್ಯಾರಿಯರ್ ಏರ್ ಇಂಡಿಯಾ, ಅದೇ ರೀತಿ ಏವಿಯೇಷನ್ ರೆಗ್ಯುಲೇಟರ್ ಆದ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್, ಈ ಎರಡೂ ಸಂಸ್ಥೆಗಳ ಮೇಲೆ ಬಹಳಷ್ಟು ಸಾಲ ಇದೆಯಂತೆ. ಆ ಸಾಲವನ್ನು ಹೋಗಲಾಡಿಸೋಸ್ಕರ, ಕಡಿಮೆಯನ್ನು ಮಾಡೋಕ್ಕೋಸ್ಕರ ಈ ಆಫಿಷಿಯಲ್ ಮೀಟಿಂಗ್ಸ್ ಸಂದರ್ಭದಲ್ಲಿ ಅಲ್ಲಿನ ಉದ್ಯೋಗಿಗಳಿಗೆ ಏನು ಫುಡ್ಡನ್ನು ಸರ್ವ್ ಮಾಡ್ತಾರೆ, ಫುಡ್ ಐಟಮ್ಸ್ಗಳನ್ನು, ಅದನ್ನು ಕಡಿಮೆ ಮಾಡಬೇಕು, ಸ್ಟಾಪನ್ನು ಮಾಡಬೇಕಂತ ಒಂದು ಪ್ಲ್ಯಾನನ್ನು ಈ DGCA ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇವರು ಪ್ಲ್ಯಾನನ್ನು ಮಾಡ್ತಾ ಇದ್ದಾರಂತೆ. ಒಂದು ವೇಳೆ ಈ ಥರ ಪ್ಲ್ಯಾನ್ ಮಾಡಿದ್ರೆ, ಅಂದರೆ ಏನು ಫುಡ್ ಐಟಮ್ಸನ್ನು ಈ ಉದ್ಯೋಗಿಗಳಿಗೆ ಕೊಡ್ತಾರೆ ಆಫಿಷಿಯಲ್ ಮೀಟಿಂಗ್ಸಲ್ಲಿ, ಆ ಫುಡ್ ಐಟಮ್ಸನ್ನು ಕಡಿಮೆ ಮಾಡಿದರೆ, ಸ್ಟಾಪ್ ಮಾಡಿದ್ರೆ, ಈ ಏನು ಸಾಲ ಇದೆ ಆ ಸಾಲದ ಹಣವನ್ನು ತೀರಿಸುವುದಂತ ಆ ಥರ ಪ್ಲ್ಯಾನನ್ನು ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಇದು ಒಂದು ರೆಗ್ಯುಲೇಟರಿ ಬಾಡಿ, ಸಿವಿಲ್ ಏವಿಯೇಷನ್ಗೋಸ್ಕರ ಕೆಲಸವನ್ನು ಮಾಡುತ್ತೆ ರೆಗ್ಯುಲೇಟರಿ ಬಾಡಿಯಾಗಿ. ಇದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂಡರಲ್ಲಿ ಬರುತ್ತೆ. ಈ ಸಿವಿಲ್ ಏವಿಯೇಷನ್ ಏನೋ ಒಂದು ಸಂಸ್ಥೆ ಇದೆ, ಡೈರೆಕ್ಟರೇಟ್ ಇದೆ, ಇದು ಏವಿಯೇಷನ್ ಆಕ್ಸಿಡೆಂಟ್ ಮತ್ತು ಇನ್ಸಿಡೆಂಟ್ಗಳನ್ನು ಇನ್ವೆಸ್ಟಿಗೇಟ್ ಮಾಡುತ್ತೆ. ನೋಡಿ, ಏವಿಯೇಷನ್ ಅಂದರೆ ವಾಯುಯಾನ. ಸೊ ವಾಯುಯಾನ ಸಂದರ್ಭದಲ್ಲಿ ಏನಾದರೂ ಆಕ್ಸಿಡೆಂಟ್ಗಳಾದರೆ, ಅಪಘಾತ ಆದರೆ ಅಥವಾ ಯಾವುದೇ ಒಂದು ಇನ್ಸಿಡೆಂಟ್ಗಳು ಆದರೆ ಅಂಥ ಸಂದರ್ಭದಲ್ಲಿ ಈ DGCA ಇನ್ವೆಸ್ಟಿಗೇಟ್ ಮಾಡುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಹಲಿಯಲ್ಲಿ. ಇದರ ಚೈಲ್ಡ್ ಏಜೆನ್ಸಿಗಳು ಯಾವಂದರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಏರ್ ಇಂಡಿಯಾ ಮತ್ತು ಪವನ್ ಹನ್ಸ್. ಸೊ ಏವಿಯೇಷನ್ ಅಂದರೆ ವಾಯುಯಾನ, ನೆನಪಿಟ್ಕೊಳ್ರಿ. ಓಕೆ. ಅನಿವಾಸಿ ಭಾರತೀಯರಿಗೂ ಮತದಾನದ ಹಕ್ಕು. ಅನಿವಾಸಿ ಭಾರತೀಯರು ಅಂದರೆ NRIsಗೆ ಇಲ್ಲಿ ಚುನಾವಣೆಗಳಲ್ಲಿ ಅವರಿಗೆ ಮತ ಚಲಾಯಿಸಲು ಅವಕಾಶ ನೀಡಲು ಚುನಾವಣಾ ನಿಯಮಗಳಿಗೆ ತಿದ್ದುಪಡಿ ತರಲಾಗುತ್ತದೆ ಅಥವಾ ಇಲ್ಲವೇ ಎಂಬುದರ ಒಂದು ಕುರಿತು ಒಂದು ವಾರದೊಳಗೆ ಒಂದು ಸ್ಪಷ್ಟನೆ, ಒಂದು ವರದಿಯನ್ನು ಕೊಡಬೇಕಂತ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಅದೇ ರೀತಿ ಈ ಒಂದು ಅನಿವಾಸಿ ಭಾರತೀಯರಿಗೆ ಚುನಾವಣೆಗಳಲ್ಲಿ ಮತ ಚಲಾಯಿಸಲು ಅವಕಾಶ ಕೊಡಬೇಕನ್ನ ಬೇಡ ಅನ್ನೋದು ಒಂದು ವರದಿಯ ಬಗ್ಗೆ ಒಂದು ಕುರಿತು ಈ ಮುಖ್ಯ ನ್ಯಾಯಮೂರ್ತಿಯಾದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದ JSK ಅವರವರು ಒಂದು ವಿಚಾರಣೆ ನಡೆಸಿದರು. ಇದರ ಮುಖಾಂತರ ಅವರು ಏನು ಹೇಳಿದ್ದಾರೆ ಅಂದರೆ, 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನು ಬದಲಿಸುವುದು ಅಥವಾ ಕಾಯ್ದೆ ನಿಯಮಗಳಿಗೆ ತಿದ್ದುಪಡಿಯನ್ನು ತರುವ ಮೂಲಕ ಅನಿವಾಸಿ ಭಾರತೀಯರಿಗೆ ಅಂಚೆ ಬ್ಯಾಲೆಟ್ ಮೂಲಕ ಮತ ಚಲಾಯಿಸಲು ಅವಕಾಶವನ್ನು ನೀಡಬಹುದು ಅಂತ ಅವರು ತಿಳಿಸಿದ್ದಾರೆ. ಹಾಗಾಗಿ ಈಗ ಕೇಂದ್ರ ಸರ್ಕಾರದವರಿಗೆ ಅವರು ಏನು ಹೇಳಿದ್ದಾರೆ ಅಂದರೆ, ಅನಿವಾಸಿ ಭಾರತೀಯರಿಗೆ ಈ ಒಂದು ರೈಟ್ಸನ್ನು, ಅಂದರೆ ಚುನಾವಣೆಯಲ್ಲಿ ಅವರಿಗೆ ಮತ ಚಲಾಯಿಸಲು ಅವಕಾಶ ನೀಡಬೇಕೋ ಅಥವಾ ಬೇಡ ಎನ್ನುವ ಒಂದು ವರದಿ, ಅದರ ಕುರಿತು ಒಂದು ವರದಿಯನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿದೆ ಅಂತೆ. ಸೊ ಇಲ್ಲಿ 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆ, ಸೊ ಇದನ್ನು ನೆನಪಿಟ್ಕೊಟ್ರಿ. ಓಕೆ. ವಿಂಬಲ್ಡನ್ 2017ರ ವಿಂಬಲ್ಡನ್ ಟೂರ್ನಿ ನಡೀತಾ ಇದೆ. ವಿಂಬಲ್ಡನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಮುಗುರುಜಾ ಅವರು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅವರು ವೀನಸ್ ಅವರನ್ನು ಸೋಲಿಸಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇದೇ ಈ ಒಂದು ವಿಂಬಲ್ಡನ್ ಟೂರ್ನಿ ಬಗ್ಗೆ ಇನ್ನೂ ಡೀಟೇಲ್ ಆಗಿ, ಅಂದರೆ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ, ಗೋಲ್ಡ್ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ, ಮತ್ತು ವಿಂಬಲ್ಡನ್ ಟೂರ್ನಿಲಿ ಯಾರ್ಯಾರು ಡಬಲ್ಸ್, ಸಿಂಗಲ್ಸ್, ಮಿಶ್ರ ಡಬಲ್ಸ್ಗಳಲ್ಲಿ ಯಾರು ಪ್ರಶಸ್ತಿಯನ್ನಾಗಿರ್ತಾರೆ ಅದರ ಬಗ್ಗೆ ಡೀಟೇಲ್ ಆಗಿ ಇನ್ನೂ ನ್ಯೂಸಲ್ಲಿ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ನಾವು ಇದರ ಬಗ್ಗೆ, ಅಂದರೆ ಈ ವಿಂಬಲ್ಡನ್ ಟೂರ್ನಿಯ ಬಗ್ಗೆ, ಮತ್ತು ಈ ಫ್ರೆಂಚ್ ಓಪನ್, US ಓಪನ್, ಆಸ್ಟ್ರೇಲಿಯಾ ಓಪನ್ ಮತ್ತು ಈ ವಿಂಬಲ್ಡನ್ ಓಪನ್, ಇದರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ ಆ ಒಂದು ಸಂದರ್ಭದಲ್ಲಿ. ಓಕೆ. BCCC ಅಧ್ಯಕ್ಷರಾಗಿ ವಿಕ್ರಮ್ಜಿತ್ ಸೇನ್. ಟಿವಿ ಕಾರ್ಯಕ್ರಮಗಳ ಬಗೆಗಿನ ದೂರುಗಳ ಸಮಿತಿ BCCIಗೆ ಅಧ್ಯಕ್ಷರಾಗಿ ನೇಮಕರಾದವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದ ವಿಕ್ರಮ್ಜಿತ್ ಸೇನ್. ಸೊ ನಾವು ಇಲ್ಲಿ BCCI ಬಗ್ಗೆ ತಿಳ್ಕೊಳ್ಳೋಣ. ಟಿವಿ ಕಾರ್ಯಕ್ರಮಗಳ ಬಗೆಗಿನ ದೂರುಗಳ ಒಂದು ಸಮಿತಿ ಬಗ್ಗೆ ನಾವು ತಿಳ್ಕೊಳ್ಳೋಣ. BCCC
ಬ್ರಾಡ್ಕಾಸ್ಟಿಂಗ್ ಕಂಟೆಂಟ್ ಕಂಪ್ಲೇಂಟ್ಸ್ ಕೌನ್ಸಿಲ್ ಇದೊಂದು ಇಂಡಿಪೆಂಡೆಂಟ್ ಸೆಲ್ಫ್ ರೆಗ್ಯುಲೇಟರಿ ಬಾಡಿ. ಇದನ್ನು ಸೆಟಪ್ ಮಾಡಿದವರು ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್. ಅದು 2011ರಲ್ಲಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅಂಡರಲ್ಲಿ ಬರುತ್ತೆ. ಅಂದರೆ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಒಂದು ಕನ್ಸಲ್ಟೇಷನ್, ಒಂದು ಸಹಭಾಗಿತ್ವದ ಜೊತೆಗೆ ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಫೌಂಡೇಶನ್ ಅವರು 2011ರಲ್ಲಿ BCCC ಈ ಒಂದು ಇಂಡಿಪೆಂಡೆಂಟ್ ಸೆಲ್ಫ್ ರೆಗ್ಯುಲೇಟರಿ ಬಾಡಿಯನ್ನು ಸೆಟಪ್ ಮಾಡಿದ್ದಾರೆ. ಇದರ ಪ್ರೈಮರಿ ರೋಲ್ ಏನಂದರೆ ನಾನ್ ನ್ಯೂಸ್ ಚಾನೆಲ್ಸ್ ಇನ್ಕ್ಲೂಡಿಂಗ್ ಜನರಲ್ ಎಂಟರ್ಟೈನ್ಮೆಂಟ್ ಚಾನೆಲ್ಸ್, ಕಿಡ್ಸ್ ಚಾನೆಲ್ಸ್ ಮತ್ತು ಸ್ಪೆಷಲ್ ಇಂಟ್ರೆಸ್ಟ್ ಚಾನೆಲ್ಸ್, ಈ ಚಾನೆಲ್ಸ್ಗಳಿಗೆ ಸೆಲ್ಫ್ ರೆಗ್ಯುಲೇಟರಿ ಗೈಡೆನ್ಸನ್ನು ಕೊಡುತ್ತೆ ಮತ್ತು ಇಂಪ್ಲಿಮೆಂಟ್ನ ಈ ಒಂದು BCCC ಮಾಡುತ್ತೆ. ಈ ಸೆಲ್ಫ್ ರೆಗ್ಯುಲೇಟರಿ ಬಾಡಿಯಲ್ಲಿ ಟೋಟಲ್ಗೆ 13 ಮೆಂಬರ್ಸ್ ಇರ್ತಾರೆ. ಒಬ್ಬರು ಚೇರ್ಮನ್ ಇರ್ತಾರೆ, 4 ಮೆಂಬರ್ಸ್ ನಾನ್ ಬ್ರಾಡ್ಕಾಸ್ಟ್ ಮೆಂಬರ್ಸ್ ಇರ್ತಾರೆ, ಇನ್ನೂ 4 ಜನ ನ್ಯಾಷನಲ್ ಲೆವೆಲ್ ಸ್ಟ್ಯಾಟ್ಯೂಟರಿ ಕಮಿಷನಿಂದ ಇರ್ತಾರೆ, ಇನ್ನೂ 4 ಜನ ಬ್ರಾಡ್ಕಾಸ್ಟ್ ಇಂಡಸ್ಟ್ರಿ ಇರ್ತಾರೆ. ಈ ಸೆಲ್ಫ್ ರೆಗ್ಯುಲೇಟರಿ ಬಾಡಿಯ ಒಂದು ಚೇರ್ಮನ್ ಆಗಿ ಏನು ಕೆಲಸವನ್ನು ಮಾಡ್ತಾರೆ, ಸರ್ವನ್ನ ಮಾಡ್ತಾರೆ, ಅವರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ. ಓಕೆ, ಕ್ರಿಕೆಟ್ ಆಡಳಿತದ ಸುಧಾರಣೆಗಾಗಿ ಸುಪ್ರೀಂ ಕೋರ್ಟ್ ಅವರು ಒಂದು ಕಮಿಟಿಯನ್ನು, ಒಂದು ಸಮಿತಿಯನ್ನು ಅವರು ಫಾರ್ಮ್ ಮಾಡಿದರು. ನಿವೃತ್ತ ನ್ಯಾಯಮೂರ್ತಿಯಾದ RM ಲೋಧಾ ಸಮಿತಿಯನ್ನು ಅವರು ಕಮಿಟಿಯನ್ನು ಫಾರ್ಮ್ ಮಾಡಿದರು, ನೇಮಕವನ್ನು ಮಾಡಿದರು. ಆ ಕಮಿಟಿಯವರು ಕೆಲವು ಶಿಫಾರಸುಗಳನ್ನು ಕೊಟ್ಟಿದ್ದರು. ಈ ಒಂದು ಕ್ರಿಕೆಟ್ ಆಡಳಿತ ಸುಧಾರಣೆಗೋಸ್ಕರ ಒಂದು ಅಧ್ಯಯನ ಮಾಡಿ ಕೆಲವು ಶಿಫಾರಸುಗಳನ್ನು ಅವರು ನೀಡಿದರು. ಆ ಶಿಫಾರಸುಗಳ ಪ್ರಕಾರ, ಅಂದರೆ ಲೋಧಾ ಕಮಿಟಿಯ ಪ್ರಕಾರ 70 ವರ್ಷ ದಾಟಿದ ವ್ಯಕ್ತಿಗಳು BCCI ಮತ್ತು ರಾಜ್ಯ ಸಂಸ್ಥೆಗಳ ಪದಾಧಿಕಾರಿ ಸ್ಥಾನದಿಂದ ಅನರ್ಹರಾಗಿರ್ತಾರಂಥ ಒಂದು ಶಿಫಾರಸನ್ನು ಈ ಒಂದು ಲೋಧಾ ಕಮಿಟಿ ಮಾಡಿತು. ಅದರ ಪ್ರಕಾರ ನಿರಂಜನ್ ಶಾ ಅವರು ಸಹಿತ ಅನರ್ಹಗೊಂಡಿದ್ದರು ಮತ್ತು ಶ್ರೀನಿವಾಸನ್ ಕೂಡ ಇವರು ಈ ಒಂದು ನಿಯಮದಡಿ ಅನರ್ಹಗೊಂಡಿದ್ದರು. ಆದರೆ ಇವರು ಇಬ್ಬರು ಶ್ರೀನಿವಾಸನ್ ಮತ್ತು ನಿರಂಜನ್ ಶಾ ಇತ್ತೀಚೆಗೆ ಭಾರತ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ BCCIನ ವಿಶೇಷ ಸಾಮಾನ್ಯ ಸಭೆ ನಡೆಯಿತು. ಆ ಸಭೆಯಲ್ಲಿ ಇವರು ಹಾಜರಾಗಿದ್ದರು. ಸೊ ಈ ಥರ ಪದಚ್ಯುತ ಏನುಗೊಂಡಿದ್ರು, ಇವರು ಅನರ್ಹರಾಗಿದ್ದರು. ಆದರೂ ಸಹಿತ ಈ ಒಂದು ಸಭೆಯಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಹಾಗಾಗಿ ಇವರಿಗೆ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಮತ್ತು ಒಂದು ನೋಟಿಸ್ ಕೂಡ ಇವರಿಗೆ ಜಾರಿ ಮಾಡಿದ್ದು. ಜುಲೈ 24ರಂದು ಏನು ವಿಚಾರಣೆ ನಡೆಯುತ್ತೆ, ಆ ಒಂದು ವಿಚಾರಣೆಯಲ್ಲಿ ಇವರು ಪ್ರತಿಕ್ರಿಯೆಯನ್ನು ನೀಡಬೇಕಂತ ಈ ಒಂದು ನೋಟಿಸನ್ನು ಸುಪ್ರೀಂ ಕೋರ್ಟ್ ಇವರಿಗೆ ಕೊಟ್ಟಿದೆ. ವಿಶ್ವದ ಅಭಿವೃದ್ಧಿಶೀಲ ದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳೋಕ್ಕೋಸ್ಕರ, ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಯೋಜನೆಗಳನ್ನು ಕೈಗೊಳ್ಳೋಕ್ಕೋಸ್ಕರ ನಮ್ಮ ಭಾರತ ವಿಶ್ವಸಂಸ್ಥೆ ಅಭಿವೃದ್ಧಿ ನಿಧಿಗೆ $10 ಲಕ್ಷ ಒಂದು ಹೆಚ್ಚಿನ ನೆರವಾಗಿ ನೀಡಿದೆಯಂತೆ. ಈ $10 ಲಕ್ಷ ಏನು ನೆರವು ನೀಡಿದೆ, ಈ ಒಂದು ಹಣವನ್ನು ದಕ್ಷಿಣ ಪೆಸಿಫಿಕ್ ಸಾಗರದ 7 ಪುಟ್ಟ ದ್ವೀಪ ಸಮೂಹಗಳ ಅಭಿವೃದ್ಧಿ ಯೋಜನೆಗೆ ಬಳಸಲಾಗುತ್ತಂತೆ. ಸೊ ನಾವು ಇಲ್ಲಿ ವಿಶ್ವಸಂಸ್ಥೆ ಅಭಿವೃದ್ಧಿ ನಿಧಿ ಬಗ್ಗೆ ತಿಳ್ಕೊಳ್ಳೋಣ. ಭಾರತ ವಿಶ್ವಸಂಸ್ಥೆ ಅಭಿವೃದ್ಧಿ ಪಾಲುದಾರಿಕೆ ನಿಧಿ, ಇಂಡಿಯಾ UN ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಫಂಡ್, ಇದನ್ನು ಸ್ಥಾಪನೆ ಮಾಡಿದ್ದು ವಿಶ್ವ ಸಾಗರ ದಿನಾಚರಣೆಯಂದು. ಅದು 2017ರ ಜೂನ್ 9ರಂದು. ವಿಶ್ವಸಂಸ್ಥೆಯ ದಕ್ಷಿಣ ಸಹಕಾರ ಕಚೇರಿ ಮೂಲಕ ಈ ನಿಧಿಯನ್ನು ಸ್ಥಾಪಿಸಲಾಗಿದಂತೆ. ಇದರ ನಿರ್ವಹಣೆಯನ್ನು ವಹಿಸಿದವರು ವಿಶ್ವಸಂಸ್ಥೆಯ ದಕ್ಷಿಣ ಸಹಕಾರ ಕಚೇರಿ. ಈ ನಿಧಿಯನ್ನು ದೇಶದ ಅಂದರೆ ಎಲ್ಲ ದೇಶಗಳಲ್ಲಿ ಸುಸ್ಥಿರ ಅಭಿವೃದ್ಧಿ ಯೋಜನೆಗಳಿಗೆ ನೆರವು ನೀಡುವುದಕ್ಕೋಸ್ಕರ ಈ ಒಂದು ಹಣವನ್ನು, ಈ ಒಂದು ನಿಧಿಯನ್ನು ಸ್ಥಾಪನೆ ಮಾಡಲಾಗಿದಂತೆ. 2030ರ ಸುಸ್ಥಿರ ಅಭಿವೃದ್ಧಿ ಗುರಿಯ 17 ಯೋಜನೆಗಳಿಗೆ ಈ ಹಣವನ್ನು ಒಂದು ನಿರ್ದಿಷ್ಟವಾಗಿ ಬಳಕೆ ಮಾಡೋಕ್ಕೋಸ್ಕರ ಈ ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ. ಅದು ಇಂಡಿಯಾ UN ಡೆವಲಪ್ಮೆಂಟ್ ಪಾರ್ಟ್ನರ್ಶಿಪ್ ಫಂಡ್. ವಿಶ್ವಸಂಸ್ಥೆಯ ದಕ್ಷಿಣ ಸಹಕಾರ ಕಚೇರಿ ಮೂಲಕ ಏನು ನಿಧಿಯನ್ನು ಸ್ಥಾಪನೆ ಮಾಡಲಾಗಿದೆ. ಹಾಗಾಗಿ ನಾವು ವಿಶ್ವಸಂಸ್ಥೆಯ ದಕ್ಷಿಣ ಸಹಕಾರ ಕಚೇರಿ ಬಗ್ಗೆ, ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ಸೌತ್ ಕೋಆಪರೇಷನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ದಕ್ಷಿಣ ದೇಶಗಳ ನಡುವೆ ಸಹಕಾರ ಸಮನ್ವಯ ಬೆಂಬಲವನ್ನು ಉತ್ತೇಜಿಸುವ ಸಲುವಾಗಿ ವಿಶ್ವಸಂಸ್ಥೆ ಏನು ಮಾಡಿತು, 1974ರಲ್ಲಿ ಅಂದರೆ 1974ರ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ದಕ್ಷಿಣ ಸಹಕಾರ ಕಚೇರಿಯನ್ನು ಆರಂಭ ಮಾಡ್ತಂತೆ. ಅಂದರೆ ಈ ದಕ್ಷಿಣ ಏನು ಪ್ರದೇಶಗಳಲ್ಲಿ ಏನೇನು ರಾಷ್ಟ್ರಗಳು ಬರುತ್ತವೆ, ದೇಶಗಳು ಬರುತ್ತವೆ, ಆ ದೇಶಗಳ ನಡುವೆ ಸಹಕಾರ ಸಮನ್ವಯ ಮತ್ತು ಬೆಂಬಲವನ್ನು ಉತ್ತೇಜಿಸುವ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಚೇರಿಯನ್ನು ಆರಂಭಿಸಲಾಗಿದಂತೆ. ಈ ದೇಶಗಳು ಏನು ದಕ್ಷಿಣ ದೇಶಗಳು ಏನು ಬರುತ್ತವೆ, ಆ ದಕ್ಷಿಣ ದೇಶಗಳ ಒಂದು ತಾಂತ್ರಿಕ ಸಹಕಾರವನ್ನು ಉತ್ತೇಜಿಸುವ ಸಲುವಾಗೂ ಸಹಿತ ಈ ಒಂದು ವಿಶೇಷ ಘಟಕವನ್ನು ಆರಂಭ ಮಾಡಲು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ
ನಿರ್ಧಾರವನ್ನು ಕೈಗೊಳ್ಳಲಾಯಿತು. 2012ರಲ್ಲಿ ವಿಶ್ವಸಂಸ್ಥೆಯ ದಕ್ಷಿಣ ಸಹಕಾರ ಕಚೇರಿ ಅಂತ ಹೆಸರನ್ನು ಇಡಲಾಯಿತಂತೆ. ಈ ವಿಶ್ವಸಂಸ್ಥೆಯ ದಕ್ಷಿಣ ಸಹಕಾರಿ ಕಚೇರಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಿಂದ ನೀತಿ ನಿರ್ದೇಶನಗಳನ್ನು ಮತ್ತು ಮಾರ್ಗದರ್ಶನವನ್ನು ಪಡೆಯುತ್ತಾ ಬರುತ್ತಿದೆಯಂತೆ. ಇದರಲ್ಲಿ ಭಾರತ ಪ್ರಮುಖ ಒಂದು ಪಾಲುದಾರ ದೇಶವಾಗಿದೆ ಅಂತೆ. ಓಕೆ, ವಿಜಯ್ ಮಲ್ಯ ಬಿಸ್ನೆಸ್ ಮ್ಯಾನ್, ಇವರು ಮನಿ ಲಾಂಡ್ರಿಂಗ್ ಹಣ ವಂಚನೆಯಿಂದ ಬೇರೆ ದೇಶಕ್ಕೆ ತೆರಳಿದ್ದಾರೆ. ಅವರು UK-ದಲ್ಲಿದ್ದಾರೆ. ಈಗ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಒಂದು ಅಶ್ಯೂರೆನ್ಸ್ ಏನು ಕೊಟ್ಟಿದೆ ಅಂದರೆ UK-ದಿಂದ ವಿಜಯ್ ಮಲ್ಯ ಅವರನ್ನು ಎಕ್ಸ್ಟ್ರಾಡಿಟ್ ಹಸ್ತಾಂತರವನ್ನು ಮಾಡಲಾಗ್ತದೆ. ಅದು ಡಿಸೆಂಬರ್ 4, 2017ರಂದು. ಸೊ ಎಕ್ಸ್ಟ್ರಾಡಿಷನ್ ಅಂದರೆ ಏನು, ಹಸ್ತಾಂತರ ಎಂದರೆ ಏನು ಅಂತ ನಾನು ಹೇಳ್ತೀನಿ. ಎಕ್ಸ್ಟ್ರಾಡಿಷನ್ ಇದೊಂದು ಕೋಆಪರೇಟಿವ್ ಲಾ ಎನ್ಫೋರ್ಸ್ಮೆಂಟ್ ಪ್ರೊಸೆಸ್. ಇದೊಂದು ಪ್ರೊಸೆಸ್ಸು. ಇದರ ಮುಖಾಂತರ ಒಬ್ಬ ವ್ಯಕ್ತಿ ಯಾರು ಕಮಿಟ್ ಮಾಡಿರ್ತಾನೆ, ಒಂದು ಕ್ರೈಮನ್ನು ಕಮಿಟ್ ಮಾಡಿರ್ತಾನೆ, ಅವನಿಗೆ ಕಸ್ಟಡಿಯಲ್ಲಿ ತೆಗೆದುಕೊಳ್ಳುವುದು, ಅಂದರೆ ಬೇರೆ ಒಂದು ದೇಶದ ಜ್ಯುರಿಡಿಕ್ಷನ್ನಿಂದ ಅವನಿಗೆ ನಮ್ಮ ದೇಶಕ್ಕೆ ಹಸ್ತಾಂತರವನ್ನು ಮಾಡೋದು. ಅದೇ ರೀತಿ ಯಾವ ವ್ಯಕ್ತಿ ಕ್ರೈಮ್ ಮಾಡಿದ್ದಾನೆ, ಅವನಿಗೆ ಫುಲ್ಲಿಯಾಗಿ ಪನಿಷ್ಮೆಂಟ್ ಸರ್ವ್ ಆಗಲಿಲ್ಲ ಅಂದರೆ ಅಂಥ ವ್ಯಕ್ತಿಯನ್ನು, ಒಂದು ವೇಳೆ ವ್ಯಕ್ತಿ ಬೇರೆ ದೇಶದಲ್ಲಿ ಅಡಗಿ ಕೂತಾರೆ ಅಥವಾ ಅಲ್ಲಿದ್ದರೆ ಅವನಿಗೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಹಸ್ತಾಂತರವನ್ನು ಮಾಡಿಕೊಡೋದು. ಆ ಒಂದು ಪ್ರೊಸೆಸ್ಗೆ ಎಕ್ಸ್ಟ್ರಾಡಿಷನ್ ಅಂತ ಕರೀತಾರೆ, ಹಸ್ತಾಂತರ ಅಂತ ಕರೀತಾರೆ. ಈಗ ಗೌರ್ಮೆಂಟ್ ಅಂದರೆ ಸುಪ್ರೀಂ ಕೋರ್ಟ್ಗೆ ಏನು ಹೇಳಿದೆ ಅಂದರೆ ವಿಜಯ್ ಮಲ್ಯ ಅವರನ್ನು ಡಿಸೆಂಬರ್ 4, 2017ರಂದು UK-ಯಿಂದ ಇಲ್ಲಿಗೆ ಹಸ್ತಾಂತರ ಮಾಡಿ ಅವರಿಗೆ ಹಿಯರಿಂಗ್ಗೋಸ್ಕರ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಸುಪ್ರೀಂ ಕೋರ್ಟ್ಗೆ ಒಂದು ಅಶ್ಯೂರೆನ್ಸನ್ನು ಕೊಟ್ಟಿದೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ಅರ್ಥ ಮಾಡಿಕೊಡ್ರಿ, ಎಕ್ಸ್ಟ್ರಾಡಿಟ್ ಅಂದರೆ ಏನು, ಎಕ್ಸ್ಟ್ರಾಡಿಷನ್ ಅಂದರೆ ಏನಂತ. ಓಕೆ, SDG ಸೂಚಕ ಭಾರತಕ್ಕೆ 116ನೇ ಸ್ಥಾನ. SDG ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅದರ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡಿದ್ದಾರೆ. ಇಂಡೆಕ್ಸನ್ನು ಬಿಡುಗಡೆ ಮಾಡಿದವರು ಸುಸ್ಥಿರ ಅಭಿವೃದ್ಧಿ ಸೊಲ್ಯೂಷನ್ ನೆಟ್ವರ್ಕ್ ಮತ್ತು ಬೇಟೆಲ್ ಮನ್ ಸ್ಟಿಫ್ಟಂಗ್. ಓಕೆ, ಈ ಎರಡು ಸಂಸ್ಥೆಗಳು ಈ SDG ಇಂಡೆಕ್ಸನ್ನು ಬಿಡುಗಡೆ ಮಾಡಿದರೆ ಅದರ ಪ್ರಕಾರ ನಮ್ಮ ಭಾರತ 157 ದೇಶಗಳ ಪೈಕಿ 116ನೇ ಸ್ಥಾನವನ್ನು ಈ ಒಂದು ಇಂಡೆಕ್ಸ್ನಲ್ಲಿ ಪಡೆದುಕೊಂಡಿದೆ. ಈ ಸುಸ್ಥಿರ ಅಭಿವೃದ್ಧಿ ಗುರಿ ಏನಿದೆ ಇದೊಂದು ಮಹತ್ವಾಕಾಂಕ್ಷಿ ಒಂದು ಯೋಜನೆ. ಇದರ ಮುಖಾಂತರ ಯಾವ ದೇಶಗಳು ಹೆಚ್ಚಿನ ಒಂದು ಪ್ರಗತಿಯನ್ನು ತೋರಿಸ್ತಾ ಇದ್ದಾವೆ ಆ ಒಂದು ಆಧಾರ ಇಟ್ಕೊಂಡು ಈ ಒಂದು ಇಂಡೆಕ್ಸನ್ನು ಬಿಡುಗಡೆ ಮಾಡಲಾಗುತ್ತದಂತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಸುಸ್ಥಿರ ಅಭಿವೃದ್ಧಿ ಗುರಿ ಬಗ್ಗೆ ತಿಳ್ಕೊಳ್ಳೋಣ. ಸುಸ್ಥಿರ ಅಭಿವೃದ್ಧಿ ಗುರಿ, ಇದರ ಅಡಿ 17 ಕಡ್ಡಾಯವಲ್ಲದ ಅಂದರೆ ಕಂಪಲ್ಸರಿ ಅಲ್ಲದ ಗುರಿಗಳನ್ನು ನಿಗದಿಪಡಿಸಲಾಗಿದೆ. ಇದರ ಉಪಕ್ಷೇತ್ರದಲ್ಲಿ 161 ಗುರಿಗಳನ್ನು ನಿಗದಿಪಡಿಸಲಾಗಿದಂತೆ ಇವುಗಳನ್ನು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ದೇಶಗಳು 2015ರಿಂದ 2030ರ ಅವಧಿಯಲ್ಲಿ ಅನುಷ್ಠಾನಕ್ಕೆ ತರಬೇಕಂತ ಹೇಳಲಾಗಿದೆ. ಆದರೆ ಅನುಷ್ಠಾನಕ್ಕೆ ತರಬೇಕಂತ ಇದೆ, ಆದರೆ ಕಡ್ಡಾಯ ಇಲ್ಲ. ಓಕೆ, ನೆನಪಿಟ್ಕೊಡ್ರಿ. ನ್ಯೂಯಾರ್ಕ್ನಲ್ಲಿ 2015ರಲ್ಲಿ ಏನು ಸುಸ್ಥಿರ ಅಭಿವೃದ್ಧಿ ಶೃಂಗ ನಡೆದಿತ್ತು, ಆ ಒಂದು ಶೃಂಗಸಭೆಯಲ್ಲಿ ಈ ಸುಸ್ಥಿರ ಅಭಿವೃದ್ಧಿ ಗುರಿಯನ್ನು ನಿಗದಿಪಡಿಸಲಾಗಿದಂತೆ. ಈ ಗುರಿಗಳ ಮುಖಾಂತರ ಏನು ಗುರಿಗಳನ್ನು ನಿಗದಿಪಡಿಸಿದರೆ ಅದರ ಮುಖಾಂತರ ನಿಗದಿಪಡಿಸಿದ ವೇಳೆ ಹಿಂದೆಂದಿಗಿಂತಲೂ ಹೆಚ್ಚು ಸಾಧಿಸಬಹುದಾದ ರೀತಿಯಲ್ಲಿ ನಿಗದಿಪಡಿಸಲಾಗಿದೆಯಂತೆ. ಅಂದರೆ ಯಾವುದೇ ಒಂದು ಕ್ಷೇತ್ರ ತಗೊಂಡ್ರೆ, ಅಂದರೆ ಈ ಒಂದು 17 ಗುರಿಗಳೇನಿದಾವೆ ಅದರಲ್ಲಿ ಯಾವುದೋ ಒಂದು ಗುರಿಯನ್ನು ತಗೊಂಡ್ರೆ ಮೊದಲು ಎಷ್ಟು ಪ್ರೋಗ್ರೆಸ್ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಒಂದು ಪ್ರೋಗ್ರೆಸ್ಸನ್ನು ಸಾಧಿಸಬೇಕಂತ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಒಂದು ಮುಖ್ಯ ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಒಂದು ಮುಖ್ಯ ಉದ್ದೇಶ. ಓಕೆ, ವಿಶ್ವದ ಮೊದಲ ಸೌರಶಕ್ತಿ ಒಳಗೊಂಡ ಡೀಸೆಲ್ ಟ್ರೈನ್ಗೆ ಚಾಲನೆ. ಭಾರತೀಯ ರೈಲ್ವೆ ಇಲಾಖೆದವರು ವಿಶ್ವದ ಮೊಟ್ಟಮೊದಲ ಪರಿಸರ ಸ್ನೇಹಿಯಾದ ಸೌರಶಕ್ತಿ ಒಂದು ರೈಲಿಗೆ ಚಾಲನೆಯನ್ನು ನೀಡಿದರೆ ಈ ರೈಲಿನ ಬೋಗಿಗಳಲ್ಲಿ ಲೈಟ್ ಅಥವಾ ಫ್ಯಾನ್ಗೆ ಸೌರಶಕ್ತಿಯನ್ನು ಅಳವಡಿಸಲಾಗಿದಂತೆ. ಈ ಒಂದು ಯೋಜನೆಯಿಂದಾಗಿ ಪ್ರತಿ ವರ್ಷ ಸುಮಾರು 9 ಟನ್ ಮಾಲಿನ್ಯವನ್ನು ತಡೆಗಟ್ಟಲಿದೆಯಂತೆ. 21,000 ಲೀಟರ್ ಡೀಸೆಲ್ ಉಳಿತಾಯವಾಗಲಿದೆಯಂತೆ. 12 ಲಕ್ಷ ರೂಪಾಯಿ ಹಣವನ್ನು ಪ್ರತಿ ವರ್ಷ ಉಳಿತಾಯವನ್ನು ಮಾಡಬಹುದು. ಹಾಗಾಗಿ ಈ ಒಂದು ಹೊಸ ಟ್ರೈನನ್ನು ಅದಕ್ಕೆ ಚಾಲನೆಯನ್ನು ರೈಲ್ವೆ ಸಚಿವರಾದ ಸುರೇಶ್ ಪ್ರಭು ಅವರು ದೆಹಲಿಯ ಸಫ್ದರ್ಜಂಗ್ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ಸೊ ಈ ರೈಲಿನ ಬೋಗಿಗಳಲ್ಲಿ ಸೌರ ಫಲಕಗಳನ್ನು ಅಳವಡಿಸಿದರೆ ಇದರಿಂದ 7,200 ಕಿಲೋವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆಯಾಗಲಿದಂತೆ. ಈ ಒಂದು ರೈಲು ಸೋರಾಯ್ ರೋಹಿಲ್ಲಾ, ದೆಹಲಿಯ ಸೋರಾಯ್ ರೋಹಿಲ್ಲಾದಿಂದ ಹರಿಯಾಣದ ಫರೂಕ್ ನಗರ್ವರೆಗೆ
ಇದು ರನ್ ಆಗಲಿದೆ. ಓಕೆ, ವಿಶ್ವದ ಮೊಟ್ಟ ಮೊದಲ ಸೌರಶಕ್ತಿ ಒಳಗೊಂಡ ಡೀಸೆಲ್ ಟ್ರೈನ್ಗೆ ಚಾಲನೆ ನೀಡಿದರೆ ಆ ಒಂದು ರೈಲು ದೆಹಲಿಯ ಸರಾಯ್ ರೋಹಿಲ್ಲಾದಿಂದ ಹರಿಯಾಣದ ಫರೂಕ್ ನಗರ್ಗೆ ರನ್ ಆಗಲಿದೆ. ಓಕೆ, ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಫೌಂಡ್ ಇನ್ ಯುಪಿ. ಉತ್ತರ ಪ್ರದೇಶ ವಿಧಾನಸಭೆಯಲ್ಲಿ ಒಂದು ಪ್ರಬಲ ಸ್ಫೋಟಕ ವಸ್ತು ಪತ್ತೆಯಾಗಿದೆ. ಈ ಒಂದು ಮಾಹಿತಿಯನ್ನ ಯೋಗಿ ಆದಿತ್ಯನಾಥ್ ಅವರು, ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಅವರು ಸದನಕ್ಕೆ ತಿಳಿಸಿದರಂತೆ. ಅದೇ ರೀತಿ ಇವರು ಇದರ ಬಗ್ಗೆ ಒಂದು ತನಿಖೆಯನ್ನು ನಡೆಸೋಗೋಸ್ಕರ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. NIA, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಇದಕ್ಕೆ ಒಂದು ತನಿಖೆ ನಡೆಸಬೇಕಂತ ಒಂದು ಮಾಹಿತಿಯನ್ನು ಅವರು ಶಿಫಾರಸನ್ನ ಮಾಡಿದರಂತೆ. ಸೊ ನಾವು ಇಲ್ಲಿ ರಾಷ್ಟ್ರೀಯ ತನಿಖಾ ದಳದ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ರಾಷ್ಟ್ರೀಯ ತನಿಖಾ ದಳ, ಇದೊಂದು ಸೆಂಟ್ರಲ್ ಏಜೆನ್ಸಿ. ಎಸ್ಟಾಬ್ಲಿಷ್ ಮಾಡಿದವರು ಭಾರತ ಸರ್ಕಾರ. ಮುಖ್ಯ ಉದ್ದೇಶ ಏನಂದರೆ ಟೆರರ್ ಅನ್ನ ಕಂಬ್ಯಾಟ್ ಮಾಡೋದು ನಮ್ಮ ಭಾರತದಲ್ಲಿ ಈ ಒಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಖಾಂತರ. ಇದು ಸೆಂಟ್ರಲ್ ಕೌಂಟರ್ ಟೆರರಿಸಂ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಆಗಿ ಆಕ್ಟ್ ಮಾಡುತ್ತೆ. ಇದರ ಮುಖ್ಯ ಒಂದು ಕಾರ್ಯ ಏನಂದರೆ ಈ ಟೆರರ್ ರಿಲೇಟೆಡ್ ಕ್ರೈಮ್ಸ್ ಏನಿರ್ತವೆ ಆ ಕ್ರೈಮ್ಸ್ಗಳನ್ನು ಯಾವುದೇ ಒಂದು ಸ್ಪೆಷಲ್ ಪರ್ಮಿಷನ್ ಇಲ್ಲದೆ, ಯಾವುದೇ ಒಂದು ಸ್ಟೇಟ್ಗಳ ಒಂದು ಪರ್ಮಿಷನ್ ಇಲ್ಲದೆ ಈ ಏಜೆನ್ಸಿ ಆ ಒಂದು ಡೀಲನ್ನು ಮಾಡುತ್ತೆ. ಈ ಒಂದು ಟೆರರ್ ರಿಲೇಟೆಡ್ ಕ್ರೈಮ್ಸ್ಗಳನ್ನು ಸಾಲ್ವ್ ಮಾಡೋಕ್ಕೆ ಮತ್ತು ತನಿಖಾ ಮಾಡೋಕ್ಕೆ ಈ ಏಜೆನ್ಸಿಗೆ ಒಂದು ಪವರ್ ಇದೆ. ಓಕೆ, ಸೊ ಈ ಏಜೆನ್ಸಿಯನ್ನು ಎನೆಕ್ಟ್ ಆಗಿದ್ದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಆ್ಯಕ್ಟ್ 2008 ಮುಖಾಂತರ. ಅದು ಪಾರ್ಲಿಮೆಂಟಲ್ಲಿ ಒಂದು ಆ್ಯಕ್ಟನ್ನು ಪಾಸ್ ಮಾಡಿ ಈ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯನ್ನು ಸ್ಥಾಪನೆ ಮಾಡಿದೆ. ಅದು 2008ರಲ್ಲಿ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ನ್ಯೂ ದೆಹಲಿಯಲ್ಲಿ. ಇದರ ಎಕ್ಸಿಕ್ಯೂಟಿವ್ ಇರೋದು ಶರದ್ ಕುಮಾರ್, ಡೈರೆಕ್ಟರ್ ಜನರಲ್. ಅಂದರೆ ಇದರ ಡೈರೆಕ್ಟರ್ ಜನರಲ್ ಆಗಿರೋರು ಶರದ್ ಕುಮಾರ್. ಇದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡಿಯಲ್ಲಿ ಬರುತ್ತೆ. HALಗೆ 17,900 ಕೋಟಿ ರೂಪಾಯಿ ವರಮಾನ. ಸೇನಾ ವಿಮಾನಗಳು ಮತ್ತು ಹೆಲಿಕಾಪ್ಟರ್ಗಳ ಆಧುನೀಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL ಮತ್ತು ರಕ್ಷಣಾ ಇಲಾಖೆ ನಡುವೆ ಒಪ್ಪಂದವನ್ನು ಆಗಿದೆ. ಈ ಒಪ್ಪಂದದ ಪ್ರಕಾರ HALಗೆ 2017-18 ಸಾಲಿನಲ್ಲಿ 17,900 ಕೋಟಿ ರೂಪಾಯಿ ವರಮಾನ ಬರಲಿದೆ. ಸೊ ಇಂಥ ಒಂದು ಒಪ್ಪಂದವನ್ನು ಮೊಟ್ಟ ಮೊದಲ ಬಾರಿಗೆ ರಕ್ಷಣಾ ಇಲಾಖೆ HAL ಜೊತೆಗೆ ಮಾಡಿಕೊಂಡಿದೆ. ಇದು ದೊಡ್ಡ ಮೊತ್ತದ ಒಪ್ಪಂದ ಅಂತೆ. ಅದೇ ರೀತಿ ಈ ಒಂದು ಒಪ್ಪಂದದ ಪ್ರಕಾರ ಅಂದರೆ ಈ ಒಂದು ಭಾರತದಲ್ಲಿಯೇ ತಯಾರಿಸಿ ಯೋಜನೆ ಅಡಿ STT-40 ತರಬೇತಿ ಹೆಲಿಕಾಪ್ಟರ್, LCH, LUH, ಅದೇ ರೀತಿ DO-20 ನಾಗರಿಕ ಬಳಕೆಯ ವಿಮಾನ, ಜಾಗ್ವಾರ್ ಡಾರ್ನಿಯರ್ 3, ಮಿರಾಜ್ 2000 ಯುದ್ಧ ವಿಮಾನಗಳನ್ನು ಮೇಲ್ದರ್ಜೆಗೇರಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳುವುದು ಈ ಒಂದು ಒಪ್ಪಂದದ ಪ್ರಕಾರ ಅಂತೆ. ಅಂದರೆ ಭಾರತದಲ್ಲಿಯೇ ತಯಾರಿಸಿ ಯೋಜನೆಯಡಿ ಈ ಹಲವಾರು ಯುದ್ಧ ವಿಮಾನಗಳನ್ನು ಮೇಲ್ದರ್ಜೆಗೆ ಏರಿಸ್ತಾರಂತ ಆ ಒಂದು ಕಾರ್ಯವನ್ನು ಈ ಒಂದು ಒಪ್ಪಂದದ ಪ್ರಕಾರ ತೆಗೆದುಕೊಳ್ತಾರಂತೆ. ಥ್ಯಾಂಕ್ ಯು ಸೊ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಸರ್ಚ್ ಬಾಕ್ಸ್ನಲ್ಲಿ KPC ಟ್ಯೂಟರ್ ಅಂತ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಸಬ್ಸ್ಕ್ರೈಬರ್ ಅಂತ ಒಂದು ಆಪ್ಷನ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರ ನೀವು. ಇದರ ಮುಖ್ಯ ಉದ್ದೇಶ ಏನಂದರೆ ಸಬ್ಸ್ಕ್ರೈಬ್ಗೆ ಯಾವುದೇ ಒಂದು ಚಾರ್ಜ್ ಇಲ್ಲ. ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ನಾನು ಯಾವುದೊಂದು ಹೊಸ ವಿಡಿಯೋ ಬಿಟ್ಟಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಗೊತ್ತಾಗುತ್ತೆ, ಇಮಿಡಿಯೇಟಾಗಿ ನೀವು ನೋಡ್ಬೋದು. ಅದೇ ರೀತಿ ಇದರ PDF ನಿಮಗೆ ಬೇಕಾದರೆ ನೀವು KPC ಟ್ಯೂಟರ್ ಅಂತ ನಂದು ಒಂದು ಟೆಲಿಗ್ರಾಮ್ ಚಾನಲ್ ಇದೆ. ಆ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗಿ ಇಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ. ಅಥವಾ KPC ಟ್ಯೂಟರ್ ಅಂತ ನೀವು ಸರ್ಚ್ ಬಾಕ್ಸ್ನಲ್ಲಿ ಟೆಲಿಗ್ರಾಮಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಕೊಟ್ಟಾಗ ಅಲ್ಲಿ ನಿಮಗೆ ನನ್ನ ಚಾನಲ್ನ ಹೆಸರು ಮೂಡುತ್ತೆ ಮತ್ತು ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಸೊ ಇದರ ಲಿಂಕನ್ನು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಲಿಂಕನ್ನು ಸಹಿತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ. ಸೊ ಅಲ್ಲಿ ಸಹಿತ ಹೋಗಿ ನೀವು PPT ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.